ನನಗೆ ಓದೋರು ತುಂಬ ಇಷ್ಟ ಇತ್ತು. ನಾವು ತುಂಬ ಬಡತನದಲ್ಲಿದ್ವಿ. ನಮ್ಮ ಅಪ್ಪ ಹೇಳಿದ್ರು, "10ನೇ ಕ್ಲಾಸ್ ಓದಿದ್ಯಲ್ಲ ಸಾಕು, ಇನ್ನು ಓದಬೇಡ" ಅಂತ ಹೇಳ್ತಾಯಿದ್ರು. ಆದರೆ ನನ್ನ ರಿಸಲ್ಟಲ್ಲಿ ತುಂಬ ಮಾರ್ಕಿತ್ತು. ಹಾಗೆ ನಾನು ತುಂಬ ಕನ್ವಿನ್ಸ್ ಮಾಡಿದೆ. ಅಪ್ಪನಿಗೆ ನಾನು ಓದ್ತೀನಿ ಅಂತ, ಒಳ್ಳೆ ಜಾಬ್ ಮಾಡ್ತೀನಿ ಮತ್ತು ಒಳ್ಳೆ ಸಂಪಾದನೆ ಮಾಡಿ ನಮ್ಮ ಕಷ್ಟ ದೂರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಆಗ ಅಪ್ಪ ಹೇಳಿದ್ರು, "ನೀನು ಓದೋದ್ರಾದ್ರೆ ಓದು, ಆದರೆ ನಿನ್ನ ಕೆಲಸಕ್ಕೆ ಹೋಗೋಕ್ಕೆ ನಾನು ಬಿಡಲ್ಲ" ಅಂತ ಹೇಳಿದ್ರು. ಹೇಗೋ ಅಪ್ಪ ಒಪ್ಕೊಂಡ್ರು. ಸ್ವಲ್ಪ ದಿನ ಆದಮೇಲೆ ಅಡ್ಮಿಷನ್ ಸ್ಟಾರ್ಟ್ ಆಯಿತು. ಹಾಗೆ ನಾನು ಕಾಲೇಜ್ಗೆ ಹೆಸರು ಕೊಟ್ಟು ಕಾಲೇಜ್ ಸ್ಟಾರ್ಟ್ ಆದಾಗ ತುಂಬ ಎಕ್ಸೈಟ್ಮೆಂಟಿಂದ ಇದ್ದೆ. ಹಾಗೆ ಹೋಗಿ ಸೇರಿಕೊಂಡೆ. ಮತ್ತು ನಾನು ಓದೋದನ್ನು ನೋಡಿ, ನನ್ನ ಮಾರ್ಕ್ ನೋಡಿ ನನ್ನ ಜೊತೆ ದೊಡ್ಡ ಶ್ರೀಮಂತ ಹುಡುಗಿಯರೇ ಫ್ರೆಂಡ್ಸ್ ಆಗಿದ್ದರು. ನಾನು ನೋಡಲು ಸ್ವಲ್ಪ ಚೆನ್ನಾಗಿದ್ದೆ. ನಾನು ಹೇಳ್ಕೊಂಡಿದ್ದಿಲ್ಲ ನಾನು ತುಂಬ ಬಡತನದವಳು ಅಂತ. ಹಾಗೆ ಓದ್ಕೊಂಡಿದ್ವಿ. ನನ್ನ ಫ್ರೆಂಡ್ ಎಲ್ಲ ತುಂಬ ಒಳ್ಳೆ ಒಳ್ಳೆ ಡ್ರೆಸ್ ಹಾಕೋ ಬರ್ತಿದ್ರು. ಅವ್ರ ಡ್ರೆಸ್ ಎಲ್ಲ ಬ್ರ್ಯಾಂಡೆಡ್ ಆಗಿತ್ತು. ಹೀಗೆ ಒಂದಿನ ನನ್ನ ಫ್ರೆಂಡ್ ಬರ್ತಡೇ ಪಾರ್ಟಿಗೆ ಇನ್ವೈಟ್ ಮಾಡಿದ್ಲು. ನಾನು ನನ್ನ ಹತ್ರ ಒಳ್ಳೆ ಡ್ರೆಸ್ ಇಲ್ದೇನೆ ನಿರಾಕರಿಸ್ತಿದ್ದೆ. ಆದರೂ ಅವಳು ನನ್ನ ಒತ್ತಾಯ ಮಾಡಿ ಮತ್ತೆ ಹೇಳಿದ್ಲು, "ನಾನೇ ನಮ್ಮ ಗಾಡಿನ ನಿಮ್ಮ ಮನೆಗೆ ಕಳಿಸ್ತೀನಿ, ನೀನು ಅದರಲ್ಲಿ ಬಾ" ಅಂತ. ನಾನು ನಮ್ಮ ಮನೆ ಇರೋದಿಲ್ಲ ಗೊತ್ತಾಗುತ್ತೆ ಅಂತ, "ಇಲ್ಲ, ನನ್ನ ಅಪ್ಪನ ಜೊತೆ ಬರ್ತೀನಿ ಬಿಡು" ಅಂತ ಹೇಳಿದೆ. ಹಾಗೆ ರಾತ್ರಿ ನನ್ನ ಹತ್ರ ಇರೋ ಒಳ್ಳೆ ಡ್ರೆಸ್ನ ಹಾಕ್ಕೊಂಡು ನನ್ನ ಅಪ್ಪನ ಸ್ಕೂಟಿಯಲ್ಲಿ ಹೋದೆ. ಅವಳ ಮನೆಗೆ ಅಪ್ಪನಿಗೆ ಹೇಳಿದೆ, 11 ಗಂಟೆಗೆ ಆಗುತ್ತೆ ಬರೋಕ್ಕೆ ಅಂತ. "ಈಗ ನೀನು ಹೋಗಪ್ಪ" ಅಂತ ಹೇಳಿದೆ. ಅಪ್ಪ ಏನು ಹೇಳ್ದೇನೆ ಒಪ್ಕೊಂಡು ಹೋದರು. ನಾನು ಸ್ವಲ್ಪ ಬೇಗನೆ ಹೋಗಿದ್ದೆ. ಅಲ್ಲಿ ಪಾರ್ಟಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ನನ್ನ ಫ್ರೆಂಡ್ ನನ್ನನ್ನು ನೋಡಿ, ನನ್ನ ಡ್ರೆಸ್ ನೋಡಿ, "ಏನೇ ಈ ಥರ ಡ್ರೆಸ್ ಹಾಕ್ಕೊಂಬಂದಿದ್ದೀಯಾ" ಅಂತ ಕೇಳಿದ್ಲು. ನಾನು ಅವಾಗ ಅಳುತ್ತಾ ಎಲ್ಲ ಹೇಳಿದೆ. ನಾನು ಅಂದ್ಕೊಂಡಿದ್ದೆ ಅವಳು ನನ್ನನ್ನು ಅಸಹ್ಯವಾಗಿ ನೋಡ್ತಾಳೆ ಅಂತ. ಆದರೆ ಅವಳು ನನ್ನನ್ನು ಅವಳ ರೂಮ್ಗೆ ಕರ್ಕೊಂಡೋಗಿ ಅವಳ ಡ್ರೆಸ್ಸನ್ನು ತೋರಿಸಿದ್ಲು. ಎಲ್ಲ ನೋಡಲು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಅದರಲ್ಲಿ ಒಂದು ಡ್ರೆಸ್ಸು ವೈಟ್ ಡ್ರೆಸ್ ತುಂಬ ಚೆನ್ನಾಗಿತ್ತು. "ಇದು ನೀನು ಹಾಕೋ, ನನಗೆ ಇದು ಬೇಡ, ನಾನು 2-3 ಸಲ ಹಾಕಿದ್ದೀನಿ, ನೀನೇ ಮಾಡ್ಕೊ" ಅಂತ ಹೇಳಿದ್ಲು. ನಾನು ಆ ಡ್ರೆಸ್ ನೋಡಿ ತುಂಬ ಆಶ್ಚರ್ಯ ಆಯಿತು. ಹೊಸ ಡ್ರೆಸ್ ಥರ ಇತ್ತು. ನಾನು ಅದು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತಿದ್ದೆ. ಮತ್ತು ಅವಳು ಅದೇ ಥರ ಮೇಕಪ್ ಮಾಡಿಕೊಟ್ಟಿದ್ಲು. ಅವಳು ಸಿಂಡ್ರೆಲ್ಲಾ ಡ್ರೆಸ್ ಹಾಕಿ ಮೇಕಪ್ ಮಾಡಿದ್ಲು. ಅವಳು ತುಂಬ ಚೆನ್ನಾಗಿ ಕಾಣ್ತಿದ್ಲು. ಮತ್ತು ಪಾರ್ಟಿಯಲ್ಲಿ ಎಲ್ಲ ಗಂಡ್ಮಕ್ಳು ಕಣ್ಣು ನನ್ನ ಮೇಲಿತ್ತು. ಅದರಲ್ಲಿ ಒಬ್ಬ ಹ್ಯಾಂಡ್ಸಮ್ ಆಗಿರೋ ಹುಡುಗ ತುಂಬ ಚೆನ್ನಾಗಿದ್ದ. ಅವನು ನನ್ನನ್ನೇ ನೋಡ್ತಾ ಹೋಗ್ತಾ ಇದ್ದ. ಆ ಹುಡುಗ ಒಂದು ಕಾರ್ ತಗೊಂಡು ಹೋಗಿ, "ತೆಕೋ ನಿನ್ನ ಗಿಫ್ಟ್" ಅಂತ ನಗಾಡ್ಕೊಂಡು ಹೇಳ್ದ. ನನಗೆ ಆಶ್ಚರ್ಯ ಆಯಿತು. ಎಲ್ಲರೂ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದರು, ಆದರೂ ಕಾರ್ ಕೀ ಕೊಟ್ಟಿದ್ದು ತುಂಬ ಆಶ್ಚರ್ಯ ಆಯಿತು. ಅವನು ನನ್ನನ್ನು ಆವಾಗವಾಗ ನೋಡಿ ನಗಾಡ್ತಿದ್ದ. ನಾನು ಇದನ್ನು ನೋಡಿ ಅವನು ನೋಡಿದಾಗ ನಾನು ನಗಾಡ್ತಿದ್ದೆ. ಹೀಗೆ ಅವನು ರೋಸ್ ಇಟ್ಕೊಂಡು ನನ್ನ ಕಡೆ ಬರುವಾಗ ಅಷ್ಟರಲ್ಲಿ ನಮ್ಮ ಅಪ್ಪ ಬಂದು ಕರ್ಕೊಂಡು ಹೋದರು. ನನಗೆ ಆಗ ತುಂಬ ಬೇಜಾರಾಯಿತು. ಮಾರನೇ ದಿನ ಕಾಲೇಜಲ್ಲಿ ಧೃತಿ ಹೇಳಿದ್ಲು, "ನಿನ್ನನ್ನು ನೋಡಿ ಆ ಹುಡುಗ ತುಂಬ ಹುಚ್ಚಾಗಿದ್ದಾನೆ, ನಿನ್ನ ನಂಬರ್ ಅಡ್ರೆಸ್ ಎಲ್ಲ ಕೇಳ್ತಿದ್ದಾನೆ, ನೀನು ಲವ್ ಮಾಡ್ತಾ ಇದ್ದಾನೆ" ಅಂತ ಹೇಳಿದ್ಲು. ನಾನು ಹೇಳಿದೆ, "ನನಗೂ ಅವನ ಮೇಲೆ ಲವ್ ಆಗಿತ್ತು, ಬಟ್ ನಾನು ಅವಳ ಮುಂದೆ ತೋರಿಸ್ಕೊಳ್ಳಿಲ್ಲ. ನಾನು ಆ ಥರ ಹುಡುಗಿ ಅಲ್ಲ. ಅವನಿಗೆ ನನ್ನ ಮೇಲೆ ಇಷ್ಟ ಇದ್ದರೆ ಅವನು ನನ್ನ ಮನೆಗೆ ಬಂದು ಕೇಳಿ ಮದುವೆಗೆ" ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡೆ, ಈ ದೊಡ್ಡ ಮನೆ ಹುಡುಗರು ಸುಮ್ಮನೆ ಯೂಸ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ ಮತ್ತು ನಮ್ಮನ್ನು ಗೇಲಿ ಮಾಡಿ ಬಿಟ್ಬಿಡ್ತಾರೆ ಅಂತ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಹಾಗೆ ಹೇಳಿದೆ. ಹಾಗೆ ಮಾರನೇ ದಿನವೇ ಅವನು ಅಪ್ಪ, ಅಮ್ಮ, ತಂಗಿ ಎಲ್ಲ ಬಂದರು. ದೊಡ್ಡ ಕಾರಲ್ಲಿ ಬಂದಿದ್ದರು. ಮತ್ತು ನಮ್ಮ ಮನೇಲಿ ನನ್ನನ್ನು ನೋಡಿ ತುಂಬ ಇಷ್ಟ ಆಗಿ ಸ್ವೀಟ್ ಕೊಟ್ಟು ಹೋದರು. ಮತ್ತು ಬೇಗ ಬೇಗ ಮಾತಾಡಿ ಮದುವೆ ದಿನನೂ ಬೇಗ ಫಿಕ್ಸ್ ಮಾಡಿದರು. ತೃತೀಯ ಹತ್ರ ಅವ್ರ ಹುಡುಗ ರೋಹಿತ್ ನನ್ನ ನಂಬರ್ ಕೇಳಿದ್ದ. ನಾನು ನಂಬರ್ ಕೊಟ್ಟರೆ ಈಗ ಸರಿಯಾಗಲ್ಲ ಅಂತ ನಾನು ಹೇಳಿದೆ, ಮದುವೆಗೆ ಮಾತಾಡೋಣ ಅಂತ ನಂಬರ್ ಕೊಟ್ಟಿಲ್ಲ. ಮತ್ತು ಮನಸ್ಸಲ್ಲಿ ಅಂದ್ಕೋತಿದ್ದೆ, ಈ ಬಡತನದಿಂದ ಹೋಗಿ ದೊಡ್ಡ ಮನೆಗೆ ಹೋಗಿ ತುಂಬ ಲೈಫ್ ಎಂಜಾಯ್ ಮಾಡಬೇಕು, ತುಂಬ ಜಾಲಿಯಾಗಿರಬೇಕು ಅಂತ ಅಂದ್ಕೋತಿದ್ದೆ. ಹಾಗೆ ಮದುವೆ ಆಯಿತು. ನನ್ನನ್ನು ಕರ್ಕೊಂಡು ಒಂದು ಗಲ್ಲಿಯಲ್ಲಿ ಒಂದು ಚಿಕ್ಕ ಮನೆ ಮುಂದ್ಗಡೆ ಹೋಗಿ ಕಾರ್ ಹೋಗಿ ನಿಲ್ಲಿಸಿದ್ರು. ಮತ್ತು "ಇಳಿರಿ ಅತ್ತಿಗೆ" ಅಂತ ಹೇಳಿದ್ಲು ನಾದಿನಿ. ನಾನು ಇಳಿದೆ. ಮತ್ತು "ಬನ್ನಿ ಅತ್ತಿಗೆ" ಅಂತ ಕರೆದ್ಲು. ಮತ್ತು ರೋಹಿತ್ ಹೇಳ್ದ, "ಇರಮ್ಮ, ಫ್ರೆಂಡ್ ಕಾರ್ ಕೊಟ್ಬಿಟ್ಟು ಬರ್ತೀನಿ" ಅಂತ ಹೇಳಿ ಹೋದ. ಚಿಕ್ಕಮ್ಮನ ಮುಂದ್ಗಡೆ ಹೋಗಿ ಆರತಿ ತೆಗೆಯಲು ಬಂದರು. ನಾನು ನಾದಿನಿ ಹತ್ರ ಕೇಳಿದೆ, "ಇದ್ಯಾರ ಮನೆ" ಅಂತ ಕೇಳಿದ್ಲು. "ನಿಮ್ಮ ಮನೆ ಅತ್ತಿಗೆ" ಅಂತ ನಗಾಡ್ಕೊಂಡು ಹೇಳಿದ್ಲು. ನನಗೆ ನೋಡಿ ತಲೆ ಸುತ್ತು ಬರೋದೊಂದು ಬಾಕಿ. ನಾನು ಕೋಪ ಮಾಡ್ಕೊಂಡು ಹೋಗಿ ರೂಮಲ್ಲಿ ಕುಳಿತುಕೊಂಡೆ. ಮತ್ತು ನನ್ನ ಜೀವನ ಬಗ್ಗೆ ಯೋಚನೆ ಮಾಡ್ಕೊಂಡು ಅಳ್ತಾ ಇದ್ದೆ. ಅಷ್ಟರಲ್ಲಿ ರೋಹಿತ್ ಬಂದ. "ಯಾಕೆ ಅಳ್ತಿದ್ದೀಯಾ" ಅಂತ ಹೇಳ್ದ. ನಾನು ರೂಮ್ ಒಂದು ಮಂಚ ಮತ್ತು ಕಾರ್ಬೋರ್ಡ್ ಮಡಗಿ ನಡೆಯಲು ಜಾಗ ಇರಲಿಲ್ಲ. ನಾನು ರೋಹಿತ್ಗೆ ಹೇಳಿದೆ, "ನೀನು ಈ ಥರ ಚೀಟ್ ಮಾಡಬಾರ್ದಿತ್ತು" ಅಂತ ಹೇಳಿದೆ. ಅದಕ್ಕೆ ಅವರು, "ನಾನೇನು ಚೀಟ್ ಮಾಡಿದೆ? ಆ ಕಾರು ನಿಮ್ಮ ಫ್ರೆಂಡ್ದಾ, ಈ ಮನೆ ನಿಮ್ಮದಾ" ಅಂತ ಕೇಳಿದೆ. "ಹಾಂ ಹೌದು, ಯಾಕೆ ಹೀಗೆ ಕೇಳ್ತಿದ್ದೀಯಾ? ಮತ್ತು ಆವತ್ತು ಧೃತಿಗೆ ನೀವು ಕಾರ್ ಗಿಫ್ಟ್ ಮಾಡಿದ್ರಿ, ಅದು ಕಾಸ್ಟ್ಲಿ ಅದು" ಅಂತ ಕೇಳಿದೆ. ಅವನು ಹೇಳ್ದ, "ಅದು ಅವಳಿಗೆ ಮೆಕ್ಯಾನಿಕ್ ತಂದು ಬಿಟ್ಟಿದ್ಲು, ನಾನು ಅದು ರಿಟರ್ನ್ ಕೊಟ್ಟೆ, ಮತ್ತು ಅದು ಕೊಡಬೇಕಾದ್ರೆ ಸುಮ್ಮನೆ ಜೋಕ್ ಹಾಗೆ ಹೇಳಿದೆ." ಅದನ್ನು ಕೇಳಿ ಇನ್ನೂ ಜೋರಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡಿದೆ.
ಇದನ್ನು ನೋಡಿದ್ದೆ ರೋಹಿತ್ಗೆ. ಓ, ಇವಾಗ ಗೊತ್ತಾಯಿತು ನೀನು ಅಂದ್ಕೊಂಡಿದ್ದು ಧೃತಿಗೆ ನಾನು ಕಾರ್ ಗಿಫ್ಟ್ ಮಾಡಿದ್ದು ಅಂತ. ಮತ್ತು ಇವತ್ತಿನ ಕಾರು ನಂದೇ ಅಂದ್ಕೊಂಡಿದ್ದೀಯಾ? ಓ, ನೀನು ಅಂದ್ಕೊಂಡೆ ನಾನು ಶ್ರೀಮಂತ ಹುಡುಗ ಅಂತ. ಮತ್ತು ನಿನ್ನ ಬ್ಯೂಟಿಗೆ ನಾನು ಕರಗೋಗಿ ನಿನ್ನನ್ನು ಮದುವೆ ಆಗಿದ್ದೀನಿ ಅಂತ. ಅಯ್ಯೋ ದಡ್ಡಿ, ಶ್ರೀಮಂತ ಹುಡುಗರೆಲ್ಲ ಹೀಗೆಲ್ಲ ಮಾಡಲ್ಲ. ನಿನ್ನನ್ನು ಯೂಸ್ ಮಾಡಿಕೊಂಡು ನಿನಗೆ ಧೃತಿ ಏನು ಹೇಳಿಲ್ವಾ ನನ್ನ ಬಗ್ಗೆ ಅಂತ ಕೇಳಿದಾಗ ನಾನು ಹೇಳಿದೆ ಇಲ್ಲ ಅಂತ ಹೇಳಿದೆ. ನಿಮ್ಮ ಮೊಬೈಲ್ ನಂಬರ್ ಕೊಡು ಅಂದರೆ ಅದು ಕೊಟ್ಟಿಲ್ಲ. ಅದರಲ್ಲಿ ಮಾತಾಡಿದರೆ ನಾನು ಎಲ್ಲ ನನ್ನ ಬಗ್ಗೆ ಹೇಳ್ತಿದ್ದೆ. ನಾನು ಗ್ಯಾರೇಜಲ್ಲಿ ಕೆಲಸ ಮಾಡೋದು, ಮತ್ತು ನನ್ನ ಮನೆ ಇದೆ, ಇನ್ನು ದೊಡ್ಡ ದೊಡ್ಡ ಕನಸು ಕಾಣೋದು ಮರ್ತುಬಿಡು ಅಂತ ಹೇಳಿ ಜೋರಾಗಿ ನಗಾಡ್ತಿದ್ದ. ಮತ್ತು ಅಲ್ಲಿಂದ ಹೋದ. ನನಗೆ ತುಂಬ ಅಸಹ್ಯವಾಯಿತು. ಮತ್ತು ನಾನು ಮನಸ್ಸಲ್ಲಿ ಧೃತಿನ ಚೆನ್ನಾಗಿ ಬೈಕೊಂಡೆ. ನಾನು ಜಾಬ್ ಮಾಡಿ ಆದರೂ ನನ್ನ ಬಡತನನ ಹೋಗಿಸ್ತಿದ್ದೆ. ಹೀಗೆ ಅವತ್ತು ರಾತ್ರಿ ನಾನು ಅವಾಯ್ಡ್ ಮಾಡಿದ್ರು ಅವನು ಆಸೆನ ತೀರಿಸ್ಕೊಂಡ. ಹಾಗೆ ಮಾರನೇ ದಿನ ಬೆಳಗ್ಗೆ 6 ಗಂಟೆಗೆ ಎದ್ದೊಳಿಸಿ, ಎದ್ದೋಳು, ಇಲ್ಲಿ ಈಗಲೇ ನೀರು ಬಿಡೋದು, ಮತ್ತು ಬೇಗ ನಿಂತು ಹೋಗುತ್ತೆ. ಇನ್ನು ಸ್ನಾನ ಮಾಡೋದಾದರೆ ಬೇಗ ಬೇಗ ಮಾಡ್ಕೋಬೇಕು. ಇನ್ನು ನನಗೂ ರಜೆ ಮಾಡೋಕ್ಕೆ ಆಗಲ್ಲ, ನಾನು ಕೆಲಸಕ್ಕೆ ಹೋಗಬೇಕು ಅಂತ ಹೇಳ್ದ. ನರಕ, ಇಲ್ಲೂ ನೀರು ಯಾವಾಗ ಬರುತ್ತೆ, ನಿಲ್ಲುತ್ತೆ, ಮತ್ತು ಖರ್ಚು ಎಷ್ಟು ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು ಕೋಪ ಬರ್ತಾಯಿತ್ತು. ನಾನು ಪ್ರೆಗ್ನೆಂಟ್ ಆಗಬಾರ್ದು ಅಂತ ಮಾತ್ರ ಕುಡಿತಾ ಇದ್ದೆ. ಮತ್ತು ರೋಹಿತ್ ಅಮ್ಮ 1 ತಿಂಗಳಾದಮೇಲೆ ನನಗೆ ಮೊಮ್ಮಗ ಬೇಕು ಅಂತ ಇದ್ಲು. ನಾನು ರೋಹಿತ್ ಹತ್ರ ಹೇಳಿಬಿಟ್ಟಿದ್ದೆ, ನನಗೆ ಈಗಲೇ ಮಕ್ಕಳು ಬೇಡ, ನಮ್ಮ ಪರಿಸ್ಥಿತಿ ಸರಿಯಾಗಲಿ ಮತ್ತೆ ನೋಡೋಣ ಅಂತ. ಅವನು ನನ್ನ ಮೇಲೆ ಇಷ್ಟು ಪ್ರೀತಿ ಮಡಗಿದ್ದ ಅಂದರೆ ನಾನು ಹೇಳಿದ್ದೆಲ್ಲ ಒಪ್ಕೋತಿದ್ದ. ಹೀಗೆ ನನ್ನ ಮದುವೆಗೆ ಬರೋಕ್ಕೆ ಆಗಲಿಲ್ಲ ಅಂತ ನನ್ನ ಫ್ರೆಂಡ್ ಮನೆಗೆ ಬಂದಿದ್ಲು, ಮತ್ತು ಕಾಸ್ಟ್ಲಿ ಗಿಫ್ಟ್ ತಂದಿದ್ಲು, ಮತ್ತು ಡ್ರೆಸ್ ಎಲ್ಲ ಟ್ರೆಂಡಿ ಆಗಿತ್ತು. ಅವಳು ತುಂಬ ಬಡತನದಲ್ಲಿದ್ದಿತ್ತು. ಹೇಗೆ ಶ್ರೀಮಂತಿಕೆ ಆದಳು ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದೆ. ಮತ್ತು ಮಾತಲ್ಲಿ ನಾನು ಕೇಳೇ ಬಿಟ್ಟೆ. ಹಾಗೆ ಹೇಳಿದ್ಲು, ನನಗೆ ರೀಸೆಂಟಾಗಿ ಒಂದು ಜಾಬ್ ಸಿಕ್ಕಿದೆ, ಅದರಲ್ಲಿ ತುಂಬ ದುಡ್ಡು ಮಾಡಿದೆ, ಮತ್ತು ಈಗ ಫ್ಲ್ಯಾಟ್ ಕೂಡ ಖರೀದಿಸ್ತಾ ಇದ್ದೀನಿ. ಆಗ ನಾನು ಕೇಳಿದೆ, ಏನು ಕೆಲಸ ಅದು ಅಷ್ಟು ದುಡ್ಡು ಮಾಡೋಕ್ಕೆ ಅಂತ ಕೇಳಿದಾಗ, ಏನಿಲ್ಲ ಕಣೆ, ಒಂದು ಬ್ಯಾಗ್ ಏನೋ ಕೊಡ್ತಾರೆ, ಅದನ್ನು ಸೇಫಾಗಿ ನಾವು ದುಬೈಗೆ ತಗೊಂಡೋಗಿ ಕೊಡಬೇಕು. ಅವರು ಪಾಸ್ಪೋರ್ಟು ವೀಸಾ ಎಲ್ಲ ರೆಡಿ ಮಾಡಿರ್ತಾರೆ, ಮತ್ತು ಅಲ್ಲಿ 2 ದಿನ ಹಾಲ್ಟ್ ಆಗಬೇಕು. ಅಲ್ಲಿ ಇದ್ದು ನಾವು ಎಷ್ಟು ಬೇಕಾದರೂ ದುಬೈನ ಸುತ್ತಾಡ್ಬೋದು. ಮತ್ತು 2 ದಿನ ಆದಮೇಲೆ ಅವರು ಏನು ಕೊಡ್ತಾರೋ ಅದನ್ನು ಸೇಫಾಗಿ ತಂದು ಇವ್ರ ಹತ್ರ ಕೊಡಬೇಕು ಅಷ್ಟೇ. ತಿಂಗಳಿಗೊಮ್ಮೆ ಹೋಗಬೇಕು ಅಷ್ಟೇ, ಏನು ದೊಡ್ಡ ಕೆಲಸ ಏನೂ ಇಲ್ಲ, ಹೋಗೋದು ಬರೋದು ಮಾತ್ರ. ನೀನು ಹೀಗೆ ಸಂಪಾದನೆ ಮಾಡಬೇಕು ಅಂದರೆ ನನ್ನ ಹತ್ರ ಹೇಳು ಅಂತ ಹೇಳಿ ಹೋದ್ಲು. ನಾನು ಹೀಗೆ ಎಷ್ಟು ದಿನ ಬಡತನದಲ್ಲಿ ಸಾಯಬೇಕು ಅಂತ ನಾನು ರೋಹಿತ್ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡಿಕೊಂಡೆ. ಅವ್ನು ಬೇಡ, ಇದರಲ್ಲೇನು ತಪ್ಪಿದೆ, ಅದಕ್ಕೆ ಅವರು ಹಾಗೆ ಹಣ ಕೊಡೋದು ಅಂತ ಹೇಳ್ದ. ಆದರೂ ನಾನು ಸ್ವಲ್ಪ ದಿನ ಮಾಡೋಣ, ಮತ್ತು ಸ್ವಲ್ಪ ಹಣ ಆದಮೇಲೆ ಬಿಟ್ಟು ಬಿಡೋಣ ಈ ಕೆಲಸನ ಅಂತ ರಿಕ್ವೆಸ್ಟ್ ಮಾಡಿ ಕಾಲ್ ಹಿಡ್ಕೊಂಡೆ. ಹಾಗೆ ಅವನು ನನ್ನ ಮೇಲಿನ ಪ್ರೀತಿ ಒಪ್ಕೊಂಡ. ನಾನು ನನ್ನ ಫ್ರೆಂಡ್ ಹತ್ರ ಫೋನ್ ಮಾಡಿ ಹೇಳಿದೆ. ಅವಳು ಅವರ ಅಡ್ರೆಸ್ ಕೊಟ್ಟಳು. ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿಕೊಟ್ರು. ನಾವು ಅದನ್ನು ತಗೊಂಡೋಗಿ ಸೇಫಾಗಿ ದುಬೈಗೆ, ಮತ್ತು ಅಲ್ಲಿ ಆಲ್ರೆಡಿ ಅವರ ಜನರು ನಿಂತಿದ್ರು, ಆ ಬ್ಯಾಗ್ ಇಸ್ಕೊಂಡ್ರು, ಮತ್ತು ನಮಗೆ ಒಂದು ರೂಮ್ಗೆ ಕರ್ಕೊಂಡೋಗಿ ಬಿಟ್ಟರು. ಮತ್ತು ನಾವು 2 ದಿನ ತುಂಬ ಜಾಲಿ ಮಾಡಿದ್ವಿ. ಅಲ್ಲಿ ಇದರಲ್ಲಿ ರೋಹಿತ್ಗೆ ಇಂಟ್ರೆಸ್ಟೇ ಇರಲಿಲ್ಲ, ನಾನು ಒತ್ತಾಯದಿಂದ ಮಾಡ್ತಿದ್ದ. ಹಾಗೆ ಅಲ್ಲಿಂದ ನಾವು ಅವರ ಹಣ ಕೊಟ್ಟು ಅದನ್ನು ಇಸ್ಕೊಂಡು ಬಂದು ಕೊಟ್ವಿ. ಒಂದು ಟ್ರಿಪ್ಪಿಂದ ಅವನು ನಮಗೆ 5 ಲಕ್ಷ ಕೊಟ್ಟ. ನಾನು ಕಂಡು ತುಂಬ ಶಾಕ್ ಆದ್ವಿ. ಆ ಓನರ್ ನಮಗೆ ಒಂದು ಸಲನೂ ಮುಖ ತೋರಿಸಿರಲಿಲ್ಲ. ನಾನು ಈ ಹಣನ ಕಂಡು ತುಂಬ ಖುಷಿಯಾದೆ. ರೋಹಿತ್ ಹೇಳ್ದ, ಇನ್ನು ಮುಂದೆ ಈ ಕೆಲಸ ಮಾಡೋದು ಬೇಡ, ಇದರಲ್ಲೇನೋ ತಪ್ಪಿದೆ ಕಣೆ, ನಾವು ಸಿಕ್ಕಾಕೊಬಿಟ್ರೆ ಅಷ್ಟೇ. ಮತ್ತು ಅದಕ್ಕೆ ನಾನು ಹೇಳಿದೆ, ಅದಕ್ಕೆ ಅವರು ಆಲ್ರೆಡಿ ಎಲ್ಲ ಮಾಡ್ಕೊಂಡಿರ್ತಾರೆ, ನಾವು ಇನ್ನೊಂದು ಸಲ ಹೋಗಿ ಬಂದುಬಿಡೋಣ, ಮತ್ತು ಹೋಗೋದು ಬೇಡ, ಮನೆ ಸ್ವಲ್ಪ ರೆಡಿ ಮಾಡಿಸ್ಬಿಡೋಣ ಸಾಕು ಅಂತ ಹೇಳಿದೆ. ಅವನು ಆಯಿತು ಇದೊಂದು ಸಲ ಅಂತ ಹೇಳಿ ಒಪ್ಕೊಂಡ. ಆದರೆ ಈ ಸಲ ನಾವು ಸಿಕ್ಕಾಕೊಂಡ್ವಿ. ರೋಹಿತ್ ಒಂದು ಬ್ಯಾಗ್ ತಗೊಂಡು ಹೋಗಿ ಹೊರಗಡೆ ನಿಂತಿದ್ದ. ನನ್ನ ಸರದಿ ಬಂದಾಗ ಚೆಕ್ ಮಾಡಬೇಕು ಬ್ಯಾಗನ್ನು ಅಂತ ಹೇಳಿದ್ರು. ಆಗ ರೋಹಿತ್ ಓಡಿ ಬಂದು, ಏನೂ ಇಲ್ಲ, ಇದರಲ್ಲಿ ನನ್ನ ವೈಫ್ ಇದು ಅಂತ ಹೇಳ್ದ. ಆದರೂ ಬಿಡಲಿಲ್ಲ. ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ ತುಂಬ ಗಾಂಜಾವಿತ್ತು. ಮತ್ತು ನಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ನಾವು 10 ವರ್ಷ ಜೈಲು ಹೋಗಿ ಹೊರಗಡೆ ಬಂದ್ವಿ. ನಮಗೆ ಬೇಲ್ ತಗೊಳ್ಳಲು ಯಾರೂ ಬಂದಿರಲಿಲ್ಲ. ಈ ಅವಮಾನ ತಾಳಲಾರದೆ ರೋಹಿತ್ ಮನೆಗೆ ಬಂದ ತಕ್ಷಣ ರೂಮ್ ಬಾಗಿಲು ಹಾಕ್ಕೊಂಡು ಸೂಸೈಡ್ ಮಾಡಿಕೊಂಡ. ನಾನು ಈ ಕಡೆ ಎಲ್ಲರ ಮಾತು ಕೇಳಿಕೊಂಡು ರೋಹಿತ್ ಇಲ್ದೇ ಹುಚ್ಚಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹಣಕ್ಕೆ ಆಸೆ ಪಟ್ಟೆ, ರೋಹಿತ್ ಮಾತು ಕೇಳ್ದೇ ಹೀಗೆ ಮಾಡಿ ನನ್ನ ಲೈಫ್ನ ನರಕ ಯಾತನೆ ಮಾಡಿಬಿಟ್ಟಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.